And now it's official that Bloodline is again on the top ಅಂತಾನೆ ಹೇಳ್ಬೇಕು. Hey guys, welcome back to the channel. Finally ಇವತ್ತಿನ ಮೋಸ್ಟ್ ಅವೈಟೆಡ್ ರಾ ಆಫ್ಟರ್ WrestleMania ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಓ ಬಾ ಹೂ ಹೂ ಅಂತ ಚಾಂಟ ಮಾಡ್ತಾ ಇರುತ್ತೆ. ಲಿಟ್ರಲಿ ಗಾಯ್ಸ್, ಆ ಒಂದು ಎಂಟ್ರೆನ್ಸ್ ನ ನೋಡೋ ಮಜಾನೇ ನೆಕ್ಸ್ಟ್ ಲೆವೆಲ್ ಕಿಕ್ ನ ಕೊಡುತ್ತೆ ಅಂತ ಹೇಳ್ಬೇಕು. ನಮ್ಮ ಒಬಾಫೆಮಿ ಅವರು ರಿಂಗಿಗೆ ಬರ್ತಾರೆ. ನಾನು ಅನ್ಕೊಂಡೆ ಒಂದು ಲಾಂಗ್ ಪ್ರೋಮೋನ ಕಟ್ ಮಾಡಬಹುದು ಅಂತ, ಬಟ್ ನಮ್ಮ ಒಬಾಫೆಮಿ ಅವರು ಆ ರೀತಿ ಮಾಡ್ಲಿಲ್ಲ. ಸಿಂಪಲ್ ಆಗಿ ನಮ್ಮ ಒಬಾಫೆಮಿ ಅವರು ದ ರೂಲರ್ ಆಸ್ ಅರೈವ್ ಅಂತ ಹೇಳಿ ಮೈಕ್ ನ ಡ್ರಾಪ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಲಿಟ್ರಲಿ ಗಾಯ್ಸ್, ಪರ್ಫೆಕ್ಟ್ ಆಗಿತ್ತು ಈ ಒಂದು ಡಿಸಿಷನ್ ಮಾತ್ರ. ಎಷ್ಟ್ ನಮ್ಮ ರೋಮನ್ ರೈನ್ಸ್ ಅವರು ಬಿಗ್ ಡಾಗ್ ಆಗಿದ್ದಾಗ ಅಂಡರ್ಟೇಕರ್ ಅವ್ರನ್ನ ಸೋಲ್ಸಿ ನೆಕ್ಸ್ಟ್ ಮಂಡೇ ನೈಟ್ ರಾಗೆ ಬಂದು ದಿಸ್ ಇಸ್ ಮೈ ಯಾರ್ಡ್ ಅಂತ ಒಂದು ಪ್ರೋಮೋನ ಕಟ್ ಮಾಡಿ ತೆಗೆದು ಮೈಕ್ ನ ಡ್ರಾಪ್ ಮಾಡಿ ಹೋಗಿದ್ರಲ್ಲ, ಸಿಮಿಲರ್ ವೇ ಆಗಿ ಇತ್ತು ಅಂತಾನೆ ಹೇಳ್ಬೇಕು. ಅಂಡ್ ಇದಂತೂ ನಿಜವಾಗ್ಲೂ ಇವತ್ತು ನಮ್ಮ ಒಬಾಫೆಮಿ ಅವರ ಲೆವೆಲ್ ನ ಇನ್ನೂ ಕೂಡ ಟಾಪ್ ಗೆ ಕರ್ಕೊಂಡೋಯ್ತು. ಅಂಡ್ ಈ ಒಂದು ಪ್ರೋಮೋ ಇತ್ತಲ್ಲ, ಆ ಒಂದು ಲೈನ್ ಇತ್ತಲ್ಲ, ಅಷ್ಟನ್ನೇ ಹೇಳಿ ನಮ್ಮ ಒಬಾಫೆಮಿ ಅವರು ಪ್ರೂವ್ ಮಾಡ್ಕೊಂಡ್ರು ಇನ್ ಮುಂದೆ ಈ ಒಂದು ಕಂಪನಿಯ ಫೇಸ್ ನಾನು ಅಂತ. ನೋಡ್ಬೇಕು ಗಾಯ್ಸ್ ಇನ್ ಮುಂದೆ ಅವರ ಬುಕ್ಕಿಂಗ್ ಯಾವ ರೀತಿ ಇರುತ್ತೆ ಅಂತ. ಇದಾದ್ಮೇಲೆ ನಮಗೆ ಕಬುಕಿ ವಾರಿಯರ್ಸ್ ವರ್ಸಸ್ ರಿಯಾ ರಿಪ್ಲಿ ಹಾಗೆ ಯುಎಸ್ಕೆ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಯಾಕೆ ಬುಕ್ ಮಾಡಿದ್ರು ನನಗಂತೂ ಅರ್ಥ ಆಗ್ಲಿಲ್ಲ. ಸಿಂಪಲ್ ಆಗಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಹಾಗೆ ಯುಎಸ್ಕೆ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ರಿಂಗಿಗೆ ಬರ್ತಾರೆ. ಇಡೀ ಕ್ರೌಡ್ ಸಿಎಂ ಪಂಕ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಸಿಎಂ ಪಂಕ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ನಿಜವಾಗ್ಲೂ ಕಳೆದ ಅಕ್ಟೋಬರ್ ತಿಂಗಳಿಂದನೂ ಕೂಡ ನಾನು ನನ್ನ ಲೈಫ್ ಅಲ್ಲಿ ಎಲ್ಲದನ್ನು ಕೂಡ ಕಳ್ಕೊತಾನೆ ಬರ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ MMA ಟ್ರೈನರ್ ನ ಕಳ್ಕೊಂಡೆ, ಅದಾದ್ಮೇಲೆ ನಾನು ನನ್ನ ನಾಯಿನ ಕಳ್ಕೊಂಡೆ, ಅದಾದ್ಮೇಲೆ ಅವ್ರು ಸತ್ತೋದ್ರು ನನ್ನ ಲೈಫ್ ಅಲ್ಲಿ, ಇವ್ರು ಸತ್ತೋದ್ರು. ನಿಜವಾಗ್ಲೂ ನನಗೆ ತುಂಬಾನೇ ಬೇಜಾರಾಗ್ತಾ ಇತ್ತು. ಕ್ಯಾಮ್ರಾಮನ್ ಆಗಿರ್ಬಹುದು, ಅಲ್ಲಿ ಮೇಕಪ್ ಆರ್ಟಿಸ್ಟ್ ಗಳಾಗಿರ್ಬಹುದು, ನಿಜವಾಗ್ಲೂ ನಮಗಿಂತ ಜಾಸ್ತಿ ಅವ್ರು ಕಷ್ಟ ಪಡ್ತಾರೆ. ಅದಕ್ಕೋಸ್ಕರ ನಾನು WrestleManiaದಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಟ್ರಿಬ್ಯೂಟ್ ನ ಕೊಡಬೇಕು ಅಂತ ಅವರೆಲ್ಲರ ನೇಮ್ ನ ನನ್ನ ಜಾಕೆಟ್ ಮೇಲೆ ಹಾಕೊಂಡು ಬಂದಿದ್ದೆ. ಆದ್ರೂ ಕೂಡ WrestleManiaದಲ್ಲಿ ನಾನು ನನ್ನ ಚಾಂಪಿಯನ್ಶಿಪ್ ನ ಕಳ್ಕೊಂಡೆ. ನಿಜವಾಗ್ಲೂ ನನಗೆ ಬೇಜಾರಾಗ್ತಾ ಇದೆ, ಬಟ್ ಆ ರೀತಿ ಏನು ಬೇಜಾರಾಗ್ತಾ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಒಂದು ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲೇ ನಾನು ಇರ್ತಾ ಇರ್ಲಿಲ್ಲ. ನಾನು ಗಂತರ್ ಅವ್ರನ್ನ ಸೋಲಿಸಿ ಸಮ್ಮರ್ ಸ್ಲಾಮ್ ಅಲ್ಲಿ ಚಾಂಪಿಯನ್ ಆದ ಕೂಡಲೇ ಸೆತ್ ರಾಲಿನ್ಸ್ ಅವರು ಬಂದು ನನ್ನ ಮೇಲೆ ಕ್ಯಾಶ್ ಇನ್ ಮಾಡಿ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೋತಾರೆ. ಆಗ ನಾನು ಅನ್ಕೊಂಡೆ ಈ ಒಂದು ವಯಸ್ಸಲ್ಲಿ 3 ನಿಮಿಷ ಚಾಂಪಿಯನ್ ಆಗಿರೋದೆ ನನ್ನ ಹಣೆ ಬರದಲ್ಲಿ ಬರ್ದಿದೇನೋ ಅಂತ ಅನ್ಕೊಂಡು ನಾನು ಮನೆಯಲ್ಲಿ ನನ್ನ ಹಾಟ್ ವೈಫ್ ಜೊತೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೋತಾ ಇದ್ದೆ. ಬಟ್ ಅದಾದ್ಮೇಲೆ ಚಾಂಪಿಯನ್ಶಿಪ್ ಅವಕಾಶನೇ ನನ್ನ ಜೊತೆಗೆ ಬಂತು. ಆ ರೀತಿ ಏನಾದ್ರೂ ಬರ್ಲಿಲ್ಲ ಅಂದ್ರೆ ನೀವೆಲ್ಲರೂ ಕೂಡ ಇನ್ನೂ ಇಲ್ಲಿ ಜೇವೂಸೋ ಜೊತೆ ಸೇರ್ಕೊಂಡು ಈಟ್ ಮಾಡ್ತಾ ಇದ್ರಿ ಅಷ್ಟೇ. ಅಫ್ಕೋರ್ಸ್ ಈಟ್ ಮಾಡೋದು ನನಗೂ ಕೂಡ ಇಷ್ಟ ಆಗುತ್ತೆ. ಏನೇ ಆಗ್ಲಿ ಇನ್ನೂ ಕೂಡ ನಾನು ಚಾಂಪಿಯನ್ಶಿಪ್ಗೆ ಅವಕಾಶನ ಹುಡ್ಕೊಡೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ನಿಜವಾಗ್ಲೂ ಯಾವಾಗ ಬೇಕಾದ್ರೂ ನನ್ನ ಮುಂದೆ ಚಾಂಪಿಯನ್ಶಿಪ್ ನ ಅವಕಾಶ ಬರ್ಬೋದು, ಬಟ್ 100% ಅದು ಬಂದಾಗ ನಾನು ರೆಡಿ ಆಗಿ ಇದ್ದೇ ಇರ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಕಂಡಂತಹ ಆಸೆ ಒಂದೇ ಒಂದು, ನಾನು ಗ್ರೇಟೆಸ್ಟ್ ಸ್ಟೇಜ್ ಆಫ್ ದಿ ಮಾಲ್ ಅಲ್ಲಿ ರೆಸಲ್ ಮಾಡಬೇಕು ಅಂತ. ಅದನ್ನ ನಾನು ಮಾಡಿದ್ದೀನಿ. ಗೆಲ್ಲೋಕ್ಕಾಗ್ಲಿಲ್ಲ ಅಂದ್ರೆ ಏನು, ನಾನು ಆ ಕೆಲಸನ ಮಾಡಿದ್ದೀನಿ. ಯಾಕಂದ್ರೆ ನಾನು ಬೆಸ್ಟ್ ಇನ್ ದ ವರ್ಲ್ಡ್. ಏನೇ ಆಗ್ಲಿ ಈಗ ನಾನು ಹುಡ್ಕೋದಕ್ಕೆ ಹೋಗೋದಿಲ್ಲ, ಬದಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದು ಚಾಂಪಿಯನ್ಶಿಪ್ ಗೆ ಅವಕಾಶ. ಅಂಡ್ ಅದಕ್ಕೆ ನಾನು 100% ಯಾವಾಗ್ಲೂ ಕೂಡ ರೆಡಿ ಆಗಿರ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬರ್ತಾರೆ. ಸಿಎಂ ಪಂಕ್ ಅವರ ಜೊತೆ ಏನೇನೋ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಲಿಟ್ರಲಿ ಅವ್ರು ಮಾತಾಡ್ತಿರೋದಕ್ಕೆ ಅರ್ಥನೇ ಆಗ್ತಾ ಇರೋದಿಲ್ಲ ಅಂತಾನೆ ಹೇಳ್ಬೇಕು. ನಾನು ಇವಾಗ ಲೂಸರ್ ಅಂತ ಫೀಲ್ ಆಗ್ತಾ ಇದ್ದೀನಿ, ನೀನು ಕೂಡ ಲೂಸರ್ ಅಂತ ಫೀಲ್ ಆಗ್ತಾ ಇದೆಯಾ, ಏನೇ ಆಗ್ಲಿ ಒಳ್ಳೇದಾಯ್ತು, ನೀನು ಯಾರ ಮೇಲೇ ಸೋತೋ ಅವರು ನನಗೆ ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಎಂಡಿಂಗ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ, ನೀನ್ ಇವಾಗ ಚಾಂಪಿಯನ್ ಆಗಿದೆಯಾ, ಆ ಒಂದು ಚಾಂಪಿಯನ್ಶಿಪ್ ನ ಯಾವ ರೀತಿ ಉಳಿಸ್ಕೋಬೇಕು ಅದನ್ನ ನೀನು ನೋಡ್ಕೋ. ಈಗ ನನ್ನ ಬಳಿ ಏನು ಕೂಡ ಇಲ್ಲ. ಅಂಡ್ ಯಾವಾಗ ಚಾಂಪಿಯನ್ಶಿಪ್ ಗೆ ಅವಕಾಶ ಡ್ರಾಪ್ ಆಗುತ್ತೋ ನನಗೆ ಗೊತ್ತಿಲ್ಲ. ಅಂಡ್ ಅದು ಡ್ರಾಪ್ ಆದಾಗ ನಾನು 100% ರೆಡಿ ಇರ್ತೀನಿ ಅಂತ ಕೋಡಿ ರೋಡ್ಸ್ ಅವ್ರಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ನಮ್ಮ ಸಿಎಂ ಪಂಕ್ ಅವರು ಡೈರೆಕ್ಷನ್ ನ ಕೊಟ್ಟಿದ್ದಾರೆ, ಕೋಡಿ ರೋಡ್ಸ್ ನಾನು ನಿನ್ ಮೇಲೂ ಕೂಡ ಬರ್ಬೋದು ಆ ಒಂದು ಚಾಂಪಿಯನ್ಶಿಪ್ ಗೆ ಅಂತ. ಈ ಒಂದು ಸೆಗ್ಮೆಂಟ್ ಅಲ್ಲಿ ನಿಜವಾಗ್ಲೂ ಕೋಡಿ ರೋಡ್ಸ್ ಅವ್ರನ್ನ ಇನ್ವಾಲ್ವ್ ಮಾಡುವಂತಹ ಅವಶ್ಯಕತೆನೇ ಇರಲಿಲ್ಲ. ಇದಾದ್ಮೇಲೆ ನಮಗೆ ಈಥನ್ ಪೇಜ್ ಹಾಗೆ ಜಿಯೋವಾನ್ ಇವಾನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಎಸ್ ಗೈಸ್, NXT ಇಂದ ಈಥನ್ ಪೇಜ್ ಅವರ ಕಾಲ್ ಅಪ್ ಮೈನ್ ರೋಸ್ಟರ್ ಗೆ ಆಗಿದೆ ಅಂತ ಹೇಳ್ಬೇಕು. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಇದನ್ನ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಟ್ವಿಸ್ಟೆಡ್ ಗ್ರೈಂಡ್ ನ ಕನೆಕ್ಟ್ ಮಾಡಿ ಈಥನ್ ಪೇಜ್ ಅವರು ಜಿಯೋವಾನ್ ಇವಾನ್ಸ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ರೂಸೆವ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರೂಸೆವ್ ಅವರು ಬಂದು ಜಿಯೋವಾನ್ ಇವಾನ್ಸ್ ಹಾಗೆ ಈಥನ್ ಪೇಜ್ ಅವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಕಾಪಾಡೋದಕ್ಕೆ ನಮ್ಮ ಪೆಂಟಾ ಅವರು ಕೂಡ ಬರ್ತಾರೆ.
ಪೆಂಟಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಎತ್ಕೊಂಡು ನಮ್ಮ ರೂಸೆವ್ ಅವರು ಒಂದು ಪೋಸ್ ನ ಕೊಡ್ತಾರೆ. ಏನೇ ಆಗಲಿ ರೂಸೆವ್ ಅವರ ಕಣ್ಣು ಇನ್ನೂ ಕೂಡ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಮೇಲೆ ಇದೆ ಅನ್ನೋದು ಗೊತ್ತಾಯ್ತು. ಇನ್ನು ಈತನ್ ಪೇಜ್ ಅವರ ಬಗ್ಗೆ ಮಾತಾಡೋದಾದ್ರೆ ಈತನ್ ಪೇಜ್ ಅವರ ರೀತಿನೇ ಇನ್ನು ಕೂಡ ಬಹಳಷ್ಟು NXT ಮೇನ್ ರಾಸ್ಟರ್ ಕಾಲ್ ಅಪ್ಸ್ ಗಳು ನಮಗೆ ಮುಂದಿನ ದಿನಗಳಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದನ್ನ WWE ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಜಡ್ಜ್ಮೆಂಟ್ ಡೇ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲಿವ್ ಮಾರ್ಗನ್, ರಾಕ್ಸಿನ್ ಪ್ರೀಸ್, ರೊಕೈಲ್, ಡೊಮಿನಿಕ್ ಮಿಸ್ಟೀರಿಯೋ ಇವರೆಲ್ಲರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ. ಇಡೀ ಕ್ರೌಡ್ ಲಿವ್ ಮಾರ್ಗನ್ ಅವರಿಗೆ ಯು ಡಿಸರ್ವ್ ಇಟ್ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ಹೇಳ್ತಾರೆ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಕೂಡ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಾನು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸಬೇಕು. ಜಡ್ಜ್ಮೆಂಟ್ ಡೇಗೆ ನಾನು ಥ್ಯಾಂಕ್ಸ್ ನ ತಿಳಿಸಬೇಕು. ನನ್ನ ಫ್ಯಾಮಿಲಿ ಹಾಗೆ ನನ್ನ ಬೆನ್ನಿಂದೆ ಯಾರು ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ನ ತಿಳಿಸಬೇಕು. ಅಂಡ್ ನಿಮಗೆ ಶಾಕ್ ಆಗ್ಬೋದು, ನಾನು ಸ್ಟೆಫನಿ ವೆಕೆರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸ್ತೀನಿ. ಯಾಕಂದ್ರೆ ಅವರಿಂದಾನೇ ಗೊತ್ತಾಗಿದ್ದು ನನ್ನಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ ಅಂತ. ಏನೇ ಆಗ್ಲಿ ಈಗ ಇಲ್ಲಿ ನಾನೇ ಟಾಪು, ಇದು ನನ್ನ ಡಿವಿಷನ್, ಇಲ್ಲಿ ನಾನೇ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸೋಲ್ ರೂಕಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲ್ ರೂಕಾ ಅವರು ಬಂದು ಲಿವ್ ಮಾರ್ಗನ್, ನಾನು ಬ್ಯಾಕ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ನೀನು ಮಾತಾಡೋದನ್ನೆಲ್ಲ ಕೇಳ್ತಾ ಇದ್ದೆ. ಅಂಡ್ ನಿಜವಾಗ್ಲೂ ನಿನಗೆ ಕಂಗ್ರಾಚುಲೇಷನ್, ನೀನು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಅದನ್ನೆಲ್ಲನೂ ಕೂಡ ರಸಲ್ಮೇನಿಯಾದಲ್ಲಿ ಮಾಡಿದ್ಯಾ. ಅಂಡ್ ನಿಜವಾಗ್ಲೂ ನೀನು ನಮ್ಮೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಇಂಟರ್ಫರೆನ್ಸ್ ನ ಮಾಡಿದ್ಕೆ ಸಾರಿನೂ ಕೂಡ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಲಿವ್ ಮಾರ್ಗನ್ ಅವರು ನಿಜವಾಗ್ಲೂ ನೀನಿಲ್ಲಿ ಬಂದು ನನ್ನ ಚಾಂಪಿಯನ್ಶಿಪ್ ಸೆಲೆಬ್ರೇಷನ್ ನ ಇಂಟರ್ಫರೆನ್ಸ್ ಮಾಡ್ತಾ ಇದೆಯಾ, ನನಗೆ ಕೋಪ ಬರ್ತಾ ಇದೆ, ಬಟ್ ನೀನು ಆಡ್ದಂತಹ ಮಾತಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಸೊ ಸಾಕು ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೋಲ್ ರೂಕಾ ಅವರು ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದೆಯಾ, ನಾನೇನ್ ಇಲ್ಲಿ ನಿನ್ ಜೊತೆ ಜಗಳ ಆಡೋದಕ್ಕೆ ಬಂದಿಲ್ಲ, ಬದಲಿಗೆ ನಿನಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸೋದಕ್ಕೆ ಬಂದಿದ್ದೀನಿ ಹಾಗೆ ಹೇಗೆ ಅಂತ ಅವರ ನಡುವೆ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಮಧ್ಯ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ಐ ಥಿಂಕ್ ನೀವಿಬ್ರು ಕೂಡ ಫೈಟ್ ಆಡಬೇಕು ಅಂತ ಅನ್ಕೋತಿದ್ದೀರಾ, ಸೊ ನಿನ್ನ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಒಂದು ಮ್ಯಾಚ್ ನ ಬುಕ್ ಮಾಡ್ತಿದ್ದೀನಿ ಅಂತ ಅಫಿಷಿಯಲ್ ಆಗಿ ಒಂದು ಮ್ಯಾಚ್ ನ ಕೂಡ ಬುಕ್ ಮಾಡ್ತಾರೆ. ಅಂಡ್ ಸೋಲ್ ರೂಕಾ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಫ್ ಕೋರ್ಸ್ ರಿಂಗ್ ಸೈಡ್ ಅಲ್ಲಿ ಇಂಟರ್ಫರೆನ್ಸ್ ಗಳು ಕೂಡ ಆಗ್ತಾ ಇತ್ತು. ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಒಬಿಲಿವ್ ನ ಕನೆಕ್ಟ್ ಮಾಡಿ ಸೋಲ್ ರೂಕಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಅವರು ಸ್ಟೈಲ್ ನ ಕೊಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಸ್ಟೆಫನಿ ವೆಕೆರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಕಡೆ ನಮ್ಮ ಲಿವ್ ಮಾರ್ಗನ್ ಹಾಗೆ ಸ್ಟೆಫನಿ ವೆಕೆರ್ ಅವರ ಐಕಾನಿಕ್ ಫೇಸ್ ಆಫ್ ನು ಕೂಡ WWE ಅವರು ಮಂಡೇ ನೈಟ್ ಅಲ್ಲಿ ತೋರಿಸಿದ್ದಾರೆ. ಅಂಡ್ ಈ ಒಂದು ಸೆಗ್ಮೆಂಟ್ ಇಷ್ಟ ಆಯ್ತು ನನಗೆ. ಇದಾದ್ಮೇಲೆ ನಮಗೆ ಪಾಲಿಮೆನ್ ಹಾಗೆ ವಿಷನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ಪಾಲಿಮೆನ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಎಸ್ ನಾನು ಇಲ್ಲಿ ಸ್ಪೀಚ್ ನ ಕೊಡೋದಕ್ಕೆ ಒಂದು ಪ್ರೋಮೋನ ಆಗಾಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಟ್ ಬ್ಯಾಕ್ ಸ್ಟೇಜ್ ಇಂದ ನನಗೆ ಇನ್ನ ಒಂದು ಸ್ಪೀಚ್ ನ ಡೆಲಿವರ್ ಮಾಡೋದಕ್ಕೆ ಕೊಡ್ತಾರೆ. ಏನೇ ಆಗ್ಲಿ ರಸಲ್ ಮೇನಿಯಾ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಈ ಬಾರಿಯ ರಸಲ್ ಮೇನಿಯಾ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇನ್ನ CM ಪಂಕ್ ಅಂತಹ ಆಸ್ ಗಳು ಹೋಗಿ ಅಲ್ಲಿ ಪ್ರೊಡಕ್ಷನ್ ಕ್ರೂ ಅವರ ಆಸ್ ನ ಕಿಸ್ ಮಾಡಿ ತನ್ನನ್ನ ತಾನು ಫಾರ್ ಎವರ್ ಲಿಸ್ಟ್ ಅಲ್ಲಿ ಹಾಕೋತಾರೆ. ಬಟ್ ಅವರು ಮಾಡ್ತಿದ್ದಾರೆ ಯಾಕಪ್ಪ ಅಂದ್ರೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಇನ್ನೂ ಈ ಒಂದು ಕಂಪನಿಯಲ್ಲಿ ಇದ್ದಾರೆ ಅಂತ. ಬಟ್ ಇನ್ನು ಕೂಡ ದೆನ್ ನಾವು ಫಾರ್ ಎವರ್ ಅನ್ನೋ ಒಂದು ಇಂಟ್ರೋದಲ್ಲಿ ಬ್ರಾಕ್ ಲೆಸ್ನರ್ ಅವರು ನಾವು ಅನ್ನೋ ಜಾಗದಲ್ಲಿ ಇದ್ದಾರೆ. ಬಟ್ ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಅವರು ಫಾರ್ ಎವರ್ ಅನ್ನೋ ಜಾಗದಲ್ಲಿ ಇರಬೇಕು. ಯಾಕಂದ್ರೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಅಂತ ಒಬ್ಬ ವ್ಯಕ್ತಿ ಈ ಒಂದು WWE ಕಂಪನಿಯಲ್ಲಿ ಹಿಂದೆ ಬಂದಿಲ್ಲ, ಬರೋದು ಇಲ್ಲ. ಯಾಕಂದ್ರೆ ಅದು ಬೀಸ್ಟ್ ಬ್ರಾಕ್ ಲೆಸ್ನರ್ ಅಂತ ನಮ್ಮ ಪಾಲಿಮೆನ್ ಅವರು ಬ್ರಾಕ್ ಲೆಸ್ನರ್ ಅವರ ಪರವಾಗಿ ಒಂದು ಸ್ಪೀಚ್ ನ ಕಟ್ ಮಾಡಿ ಇನ್ನ ವಿಷನ್ ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ವಿಷನ್ ಟ್ಯಾಗ್ ಟೀಮ್ ಡಿವಿಷನ್ ನ ಡಾಮಿನೇಟ್ ಮಾಡ್ತಾ ಇದೆ. ಅಂಡ್ ಲೋಗನ್ ಪೋಲ್ ಅವರು ನಿಮ್ಮೆಲ್ಲರಿಗೂ ಕೂಡ ಒಂದು ಮೆಸೇಜ್ ನ ಕೊಡ್ಬೇಕಂತೆ ಅಂತ ಹೇಳಿ ಲೋಗನ್ ಪೋಲ್ ಅವರ ಕೈಗೆ ಮೈಕ್ ನ ಕೊಡ್ತಾರೆ. ನಮ್ಮ ಲೋಗನ್ ಪೋಲ್ ಅವರು ಮೈಕ್ ನ ತಗೊಂಡಾಗ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ನಮ್ಮ ಲೋಗನ್ ಪೋಲ್ ಅವರು ಕೂಡ ಹೇಳ್ತಾರೆ ರಸಲ್ ಮೇನಿಯಾದಲ್ಲಿ ನಾವು ಸೋಲೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಐಶೋ ಸ್ಪೀಡ್ ಅವರು. ಹೊರಗಡೆಯಿಂದ ಬಂದಂತಹ ಯೂಟ್ಯೂಬರ್ಸ್ ವ್ಲಾಗರ್ಸ್ ಗಳು ಬಂದು ನಮ್ಮ ಬಿಸ್ನೆಸ್ ಅಲ್ಲಿ ತಲೆ ಹಾಕ್ತಾ ಇದ್ದಾರೆ, ಇದನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಖುದ್ದಾಗಿ ಹೊರಗಡೆಯಿಂದ ಬಂದಂತಹ ಲೋಗನ್ ಪೋಲ್ ಅವರು ಹೇಳ್ತಾ ಇರ್ತಾರೆ ಅಂತ ಹೇಳ್ಬೇಕು. ಇದಾದ್ಮೇಲೆ ನಮ್ಮ ಪಾಲಿಮೆನ್ ಅವರು ಮತ್ತೊಮ್ಮೆ ಮೈಕ್ ನ ತಗೊಂಡು ಮೊದಲು ನಾನು ಗಂತರ್ ಅವರಿಗೆ ಥ್ಯಾಂಕ್ಸ್ ನ ತಿಳಿಸಬೇಕು ಅಂಡ್ ಗಂತರ್ ಅವರಿಗೆ ಕಂಗ್ರಾಚುಲೇಷನ್ಸ್ ಕೂಡ ತಿಳಿಸಬೇಕು. ಅವರು ರಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಸೋಲಿಸಿದ್ದಾರೆ ಅಂಡ್ ನನ್ನ ಒಂದು ಫೇವರ್ ನು ಕೂಡ ಅವರು ಓನ್ ಮಾಡಿದ್ದಾರೆ. ಸೊ ನಿಮಗೋಸ್ಕರ ನಾನು ಯಾವಾಗಲೂ ಕೂಡ ಕಾಯ್ತಾ ಇದ್ದೀನಿ ಅಂತ ನಮ್ಮ ಗಂತರ್ ಅವರಿಗೆ ಪಾಲಿಮೆನ್ ಅವರು ಹೇಳ್ತಾರೆ. ಇದಾದ್ಮೇಲೆ ಅವರು ಬ್ರಾನ್ ಬ್ರೇಕರ್ ಅವರ ಇಂಟ್ರೊಡಕ್ಷನ್ ಕೂಡ ಮಾಡ್ತಾರೆ. ನಮಗೆ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ರಿಂಗಿಗೆ ಬರ್ತಾರೆ, ಮೈಕ್ ನ ತಗೊಂಡು ಹೇಳ್ತಾರೆ ನಿಜವಾಗ್ಲೂ ಕಳೆದ ವರ್ಷ ಇದೇ ಟೈಮ್ ಅಲ್ಲಿ ನಾನು ಸೆತ್ ರೋಲೆನ್ಸ್ ಅವರ ಜೊತೆ ಜಾಯ್ನ್ ಆಗಿದ್ದೆ ಅಂಡ್ ಆಗ್ಲೇ ನನಗೆ ಗೊತ್ತಾಗಿತ್ತು ನಾನೇ ಇಲ್ಲಿ ಲೀಡರ್ ಅಂತ. ಯಾಕಂದ್ರೆ ಸೆತ್ ರೋಲೆನ್ಸ್ ತುಂಬಾನೇ ವೀಕ್ ಇದ್ದ ಅಂಡ್ ಲೀಡರ್ ಆಗಿ ನಾನು ಸ್ಥಾನನ ಅಲಂಕರಿಸಿದೆ. ಏನೇ ಆಗ್ಲಿ ರಸಲ್ ಮೇನಿಯಾದಲ್ಲಿ ನಾನು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸೆತ್ ರೋಲೆನ್ಸ್ ಅವ್ರನ್ನ ಗಂತರ್ ಅವರು ಸೋಲ್ಸಿದ್ರಲ್ಲ, ಅದು ನನ್ನ ಫೇವ್ರೆಟ್ ಮೂಮೆಂಟ್ ಆಗಿತ್ತು. ಸೆತ್ ರೋಲೆನ್ಸ್ ಬೇರೆ ಎಲ್ಲಾದ್ರೂ ಕೂತ್ಕೊಂಡು ನೋಡ್ತಾ ಇದ್ರೆ ನೀನು ಅರ್ಥ ಮಾಡ್ಕೋ, ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ನಮಗೆ ಸೆತ್ ರೋಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಎಂಟ್ರೆನ್ಸ್ ಅಂತ ನೋಡ್ಬೇಕಾದ್ರೆ ಹಿಂದೆಯಿಂದ ನಮ್ಮ ಸೆತ್ ರೋಲೆನ್ಸ್ ಅವರು ಸ್ಟೀಲ್ ಚೇರ್ ನ ತಗೊಂಡು ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಕಡೆ ಲೋಗನ್ ಪಾಲ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಬಟ್ ಆಸ್ಟನ್ ಥಿಯರಿ ಅವರು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ 2-on-1 ಸಿಚುಯೇಷನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸಡನ್ ಆಗಿ ನಮಗೆ ಸ್ಟ್ರೀಟ್ ಪ್ರಾಫಿಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಂಜೆಲೋ ಡಾಕಿನ್ಸ್ ಹಾಗೆ ಮಾಂಟೆಸ್ ಫೋರ್ಡ್
ಪಿಕ್ಫೋರ್ಡ್ ಅವರು ಬರ್ತಾರೆ ಅಂಡ್ ನಮ್ಮ ಡಾಕಿನ್ಸ್ ಅವರು ಕೂಡ ಸ್ವಲ್ಪ ಬಾಡಿನ ಬಿಲ್ಡ್ ಮಾಡಿದ್ದಾರೆ ಅಂತ ಅನಿಸ್ತಾ ಇತ್ತು. ಇವರಿಬ್ರು ಕೂಡ ಬರ್ತಾರೆ, ನಮ್ಮ ಲೋಗನ್ ಪಾಲ್ ಆಗಿ ಆಸ್ಟಿನ್ ಥಿಯರಿ ಅವರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಅವರನ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ರಿಂಗ್ ಮೇಲ್ಗಡೆ ನಮ್ಮ ಬ್ರಾನ್ ಬ್ರೇಕರ್ ಆಗಿ ಸೆತ್ ರಾಲಿನ್ಸ್ ಅವರು ಕಿತ್ತಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೆತ್ ರಾಲಿನ್ಸ್ ಅವರಿಗೆ ಸ್ಪಿಯರ್ ನ ಹಾಕಿ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಓವರ್ ಆಲ್ ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗೇ ಇತ್ತು. ಇದಾದ್ಮೇಲೆ ನಿಮಗೆ ಫಿನ್ ಬ್ಯಾಲರ್ ಆಗಿ ಜೆಡಿ ಮೆಕ್ಡೊನಾಗ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಇವರಿಬ್ರು ಕೂಡ ಬ್ರಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಫೈನಲಿ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೆಡಿ ಮೆಕ್ಡೊನಾಗ್ ಅವ್ರನ್ನ ಪಿನ್ ಮಾಡಿ ನಮ್ಮ ಫಿನ್ ಬ್ಯಾಲರ್ ಅವರು ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಫಿನ್ ಬ್ಯಾಲರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ಫಿನ್ ಬ್ಯಾಲರ್ ಅವರೇ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ನಿಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಗಂತರ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ಮೊದಲೇ ಕ್ಲಿಯರ್ ಆಗಿ ಹೇಳ್ತಾರೆ, ನಾನು ಹಾಗೆ ಪಾಲ್ ಎಮಿನ್ ಅವರು ಜೊತೆಯಾಗಿ ಇಲ್ಲ, ಬದಲಿಗೆ ಪಾಲ್ ಎಮಿನ್ ಅವರು ನನ್ನ ಒಂದು ಫೇವರ್ ನ ಓನ್ ಮಾಡ್ತಾರೆ ಅಷ್ಟೇ. ಅಂಡ್ ನನ್ನ ಈಗ ನೆಕ್ಸ್ಟ್ ಗುರಿ ಏನಪ್ಪಾ ಅಂದ್ರೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೊಳ್ಳೋದು ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಅಲೆನೈಟ್ ಅವರು ಬಂದು ಒಬ್ಬ ರಸಲ್ ಮೇನಿಯಾ ವಿನ್ನರ್ ಇಂದ ಇನ್ನೊಬ್ಬ ರಸಲ್ ಮೇನಿಯಾ ವಿನ್ನರ್ ಗೆ ಕಂಗ್ರಾಚುಲೇಷನ್ಸ್, ನಾನು ಕೂಡ ರಸಲ್ ಮೇನಿಯಾದಲ್ಲಿ ಗೆದ್ದಿದ್ದೀನಿ ಅಂಡ್ ನೀನು ಕೂಡ ಸೆತ್ ರಾಲಿನ್ಸ್ ಅವ್ರನ್ನ ಸೋಲಿಸಿ ರಸಲ್ ಮೇನಿಯಾದಲ್ಲಿ ವಿನ್ ಆಗಿದೆಯಾ. ಅಂಡ್ ನಿನ್ನ ಕಣ್ಣು ಮಾತ್ರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮೇಲಿಲ್ಲ ಗಂತರ್, ನನ್ನ ಕಣ್ಗಳು ಕೂಡ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಮೇಲೆ ಇದೆ ಅಂತ ನಮ್ಮ ಎಲೆನೈಟ್ ಅವರು ಇಲ್ಲಿ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಗೊಂದು XUV ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದ್ರೊಳಗಡೆಯಿಂದ ಯಾರು ಬರ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅದ್ರೊಳಗಡೆಯಿಂದ ನಮ್ಮ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ಬ್ಯಾಕ್ ಸ್ಟೇಜ್ ಇಂದ ನಡ್ಕೊಂಡು ಬರ್ತಾ ಇರ್ತಾರೆ. ಇಡೀ ಕ್ರೌಡ್ OTC ಅಂತ ಚಾಂಟ್ ಮಾಡೋದಕ್ಕೆ ಈಗಾಗಲೇ ಶುರು ಮಾಡ್ಕೊಂಡಿರುತ್ತೆ. ಅಂಡ್ ಬ್ಯಾಕ್ ಸ್ಟೇಜ್ ಗೊರಿಲ್ಲಾ ಪೊಸಿಷನ್ ಅಲ್ಲಿ ನಮ್ಮ ಊಸೋಸ್ಗಳು OTC ಅವ್ರನ್ನ ಕಂಗ್ರಾಚುಲೇಷನ್ಸ್ ಮಾಡೋದಕ್ಕೆ ನಿಂತಿರ್ತಾರೆ. ನಮ್ಮ OTC ಅವರು ಕೂಡ ಊಸೋಸ್ಗಳನ್ನ ನೋಡಿ ನೀವು ಕೂಡ ನನ್ನ ಜೊತೆ ಬನ್ನಿ ಅಂತ ಕರೀತಾರೆ. ಅಂಡ್ ನಮಗೆ OTC ರೋಮನ್ ರೈನ್ಸ್, ಜೇ ಊಸೋ, ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಿಜವಾಗ್ಲೂ ಬ್ಲಡ್ ಲೈನ್ ವೈಬ್ಸ್ ಇಲ್ಲಿ ನನಗೆ ಬರ್ತಾ ಇತ್ತು ಅಂತ ಹೇಳ್ಬೇಕು. ಅಂಡ್ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅಂತ ಸಾಂಗ್ ನ ಆಡ್ತಾ ಇರುತ್ತೆ. ಎಲ್ಲರೂ ಕೂಡ ರಿಂಗಿಗೆ ಬರ್ತಾರೆ. ವಿ ದ ಒನ್ ಸೈನ್ ನ ಮಾಡಿ ನಮ್ಮ ರೋಮನ್ ರೈನ್ಸ್ ಅವರು ಮೈಕ್ ತಗೊಂಡು ಲಾಸ್ ವೆಗಾಸ್ ಅಕ್ನಾಲೆಜ್ ಮೀ ಅಂತ ಹೇಳಿ, ಇದನ್ನ ನಾನು ಸಿಂಪಲ್ ಆಗಿ ಇಡ್ತೀನಿ. ನಾನಿಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಬೇಕು, ನನ್ನ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು, ರಸಲ್ ಮೇನಿಯಾ ಬಗ್ಗೆ ಮಾತಾಡಬೇಕು, ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡಬೇಕು. ಫ್ಯಾಮಿಲಿ ಬಗ್ಗೆನೇ ಮಾತಾಡೋದ್ರಿಂದ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ. ನಿಜವಾಗ್ಲೂ ನಾನು ಇದನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ. ನಿಮ್ ಜೊತೆ ವರ್ಕ್ ಮಾಡೋದನ್ನ ನಾನು ತುಂಬಾನೇ ಮಿಸ್ ಮಾಡ್ಕೊಂಡೆ. ನಿಮ್ಮ ನಂಬಿಕೆನ ಗಳಿಸ್ಕೊಳ್ಳೋದನ್ನ ನಾನು ತುಂಬಾನೇ ಮಿಸ್ ಮಾಡ್ಕೊಂಡೆ. ನೀವು ನನಗೆ ಪ್ರೀತಿನ ತೋರಿಸ್ತಾ ಇದ್ರಲ್ಲ, ಅದನ್ನ ನಾನು ತುಂಬಾನೇ ಮಿಸ್ ಮಾಡ್ಕೊಂಡೆ. ಅಂಡ್ ಈಗ ಮೊದಲನೇದಾಗಿ ನಮ್ಮ ರೋಮನ್ ರೈನ್ಸ್ ಅವರು ಅಸ್ತನ ತೋರಿಸಿ, ಈಗ ನಾವೆಲ್ಲರೂ ಕೂಡ ಈ ರೀತಿ ಇದೀವಿ ಅಂದ್ರೆ ನಾವೆಲ್ಲರೂ ಕೂಡ ಸಪರೇಟ್ ಆಗಿದೀವಿ. ಅಂಡ್ ಸಪರೇಟ್ ಆಗಿದ್ರೆ ನಾವೆಲ್ಲರೂ ಕೂಡ ವೀಕ್ ಆಗಿರ್ತೀವಿ. CM ಪಂಕ್ ಅಂತಹ ವ್ಯಕ್ತಿಗಳು ಬಂದು ನಮ್ಮ ಮುಂದೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ಯಾವನೋ ಒಬ್ಬ ರ್ಯಾಪರ್ ಬಂದು ಜೇ ಊಸೋ ನಿನ್ನ ಮುಂದೆನೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನಿಜವಾಗ್ಲೂ ಅವನಿಗೆ ಅಷ್ಟೊಂದು ಧೈರ್ಯನ? ನೀನು ಮೈನ್ ಇವೆಂಟ್ ಜೇ ಊಸೋ ರಸಲ್ ಮೇನಿಯಾದಲ್ಲಿ ನೀನು ಚಾಂಪಿಯನ್ ಆದವನು, ಎಲ್ಲರ ಮುಖಾಂತರ ಈಟ್ ಅನ್ಸ್ಕೊಂಡು ಈ ಒಂದು ಬಿಸ್ನೆಸ್ ನೀನು ಚೇಂಜ್ ಮಾಡಿದವನು, ಅಂತವನ್ ಮುಂದೆ 90s ರ್ಯಾಪರ್ ಕೂಡ ಮಾತಾಡ್ತಾ ಇದ್ದಾನೆ ಅಂದ್ರೆ ಇಲ್ಲೇನೋ ತಪ್ಪು ನಡೀತಾ ಇದೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಮುಷ್ಟಿನ ಕಟ್ಟಿ ನಾವು ಈ ರೀತಿ ಇರಬಾರ್ದು, ಬದಲಿಗೆ ಈ ರೀತಿ ಒಗ್ಗಟ್ಟಾಗಿ ಇರಬೇಕು. ಒಗ್ಗಟ್ಟಲ್ಲಿ ಇದ್ರೆ ಯಾರು ಕೂಡ ನಮ್ಮನ್ನ ಏನು ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಒಗ್ಗಟ್ಟಲ್ಲಿ ಇದ್ದಿದ್ರಿಂದನೇ ಈ ಒಂದು ಬಿಸ್ನೆಸ್ ನ ಕಂಟಿನ್ಯೂಸ್ ಆಗಿ 4 ವರ್ಷ ನಾವೆಲ್ಲರೂ ಕೂಡ ರೂಲ್ ಮಾಡಿದ್ದು. ನಾನಿಲ್ಲಿ ಈಗ ನೀವು ನನಗೆ ಸರ್ವ್ ಮಾಡಿ ಅಂತ ಕೇಳ್ಕೊತಾ ಇಲ್ಲ, ಬದಲಿಗೆ ನನ್ನ ಬ್ಲಡ್ ಆಗಿ ನೀವು ನನ್ನ ಪಕ್ಕ ನಿಂತ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಅಂತ ಹೇಳಿ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಇದಕ್ಕೆ ನಮ್ಮ ಜಿಮ್ಮಿ ಊಸೋ ಅವರು ಮೈಕ್ ನ ತಗೊಂಡು, ನಾನಿವಾಗ ನನ್ನ ಬ್ರದರ್ ಪರವಾಗಿನೂ ಕೂಡ ಮಾತಾಡ್ಕೋತಾ ಇದ್ದೀನಿ. ರೋಮನ್ ರೈನ್ಸ್, ನೀವ್ ಯಾವತ್ತೇ ಇದ್ರು ಕೂಡ ನಮ್ಮ ಟ್ರೈಬಲ್ ಚೀಫ್. ಅಂಡ್ ನಾವು ಬೇರೆ ಯಾವುದೇ ಸಿಟಿಗೆ ಹೋದ್ರು ಕೂಡ ಬ್ಲಡ್ ಲೈನ್ ಆ ಸಿಟಿಲಿ ಇದ್ದಾರೆ ಅಂದ್ರೆ ಬೇರೆಯವರೆಲ್ಲ ನಂಬರ್ 2 ಆಗಿರ್ತಾರೆ, ಯಾಕಂದ್ರೆ ಬ್ಲಡ್ ಲೈನ್ ನಂಬರ್ 1 ಆಗಿರುತ್ತೆ ಅಂತ ಹೇಳಿ ನಮ್ಮ ಜಿಮ್ಮಿ ಊಸೋ ಅವರು ವಿ ದ ಒನ್ ಸೈನ್ ನ ಮಾಡ್ತಾರೆ. ಅಂಡ್ ಆ ಕಡೆ ನಮ್ಮ ಜೇ ಊಸೋ ಅವರು ಕೂಡ ವಿ ದ ಒನ್ ಸೈನ್ ನ ಮಾಡ್ತಾರೆ. ಅಂಡ್ ಇಲ್ಲಿ ನಮಗೆ ಬ್ಲಡ್ ಲೈನ್ ನ ರಿಯೂನಿಯನ್ ನೋಡೋದಕ್ಕೆ ಸಿಗುತ್ತೆ. ಸಡನ್ ಆಗಿ ನಮಗೆ ಜೇಕಬ್ ಫಾಟು ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ, ಜೇಕಬ್ ಫಾಟು ಅವರು ಯಾಕೆ ಬರ್ತಾ ಇದ್ದಾರೆ ಅಂತ. ನಮ್ಮ ಜೇಕಬ್ ಫಾಟು ಅವರು ರಿಂಗಿಗೆ ಬರ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಜೇಕಬ್ ಫಾಟು ನೀನ್ ಇಲ್ಲಿಗೆ ಬಂದಿರೋದಕ್ಕೆ ಬಹಳಷ್ಟು ರೀಸನ್ಗಳು ಇರಬಹುದು, ಬಟ್ ನಾನು ಅನ್ಕೋತಾ ಇದ್ದೀನಿ ನೀನು ನನ್ನನ್ನ ಅಕ್ನಾಲೆಜ್ ಮಾಡೋದಕ್ಕೆ ಬಂದಿದ್ಯಾ ಅಂತ. ಸೊ ಹೇಳು, ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳಿದಾಗ ನಮ್ಮ ಜೇಕಬ್ ಫಾಟು ಅವರು, ಇಲ್ಲ ನಾನಂತೂ ನಿನ್ನನ್ನ ಅಕ್ನಾಲೆಜ್ ಮಾಡೋದಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ರೋಮನ್ ರೈನ್ಸ್ ಅವರು, ಹಾಗಾದ್ರೆ ನೀನು 100% ಈ ಒಂದು ಚಾಂಪಿಯನ್ಶಿಪ್ ಗೆ ಬಂದಿದ್ಯಾ ಅಲ್ವಾ, ನಿನಗೆ ಈ ಒಂದು ಚಾಂಪಿಯನ್ಶಿಪ್ ಬೇಕಾ ಅಂತ ಕೇಳಿದಾಗ ನಮ್ಮ ಜೇಕಬ್ ಫಾಟು ಅವರು, ಇಲ್ಲ ಐ ಡೋಂಟ್ ವಾಂಟ್ ದಟ್ ಟೈಟಲ್,
ಟೈಟಲ್, ಬಟ್ ಐ ನೀಡ್ ದಟ್ ಟೈಟಲ್. ನನಗೆ ಬರೀ ಚಾಂಪಿಯನ್ಶಿಪ್ ಮಾತ್ರ ಬೇಡ, ಬದಲಿಗೆ ನಿನ್ನ ಬಳಿ ಏನೇನಿದೆಯೋ ಅದೆಲ್ಲದೂ ಕೂಡ ಬೇಕು. ಎಸ್, ನಾನಿಲ್ಲಿ ಟ್ರೈಬಲ್ ಚೀಫ್ ಆಗೋದಕ್ಕೆ ಬಂದಿಲ್ಲ, ಬಟ್ ಟ್ರೈಬಲ್ ಚೀಫ್ ಬಳಿ ಏನೇನಿದೆಯೋ, ಪ್ರೈವೇಟ್ ಜೆಟ್ ಆಗಿರ್ಬೋದು, ಮಲ್ಟಿಪಲ್ ಕಾರ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಎಲ್ಲದೂ ಕೂಡ ನನಗೆ ಬೇಕು. ಸೊ ಇದರಿಂದ ನಾನು ನನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಹಾಕಬೇಕು, ಅವರಿಗೋಸ್ಕರ ಒಂದು ಮನೆನ ಕಟ್ಟಿಸಬಹುದು. ಅದಕ್ಕೋಸ್ಕರ ಅದೆಲ್ಲದಕ್ಕೋಸ್ಕರ ಕೂಡ ನನಗೆ ಆ ಒಂದು ಚಾಂಪಿಯನ್ಶಿಪ್ ಬೇಕು. ಸೊ ಬ್ಯಾಕ್ ಕ್ಲಾಶ್ ಅಲ್ಲಿ ರೋಮನ್ ರೈನ್ಸ್ ನಾನು ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ಅಂಡ್ ಬ್ಯಾಕ್ ಕ್ಲಾಶ್ ಅಲ್ಲಿ ನಿನ್ಗೂ ಕೂಡ ಗೊತ್ತಾಗುತ್ತೆ ಜೇಕಬ್ ಫಾಟು ಈಸ್ ಆಲ್ ಗ್ಯಾಸ್ ನೋ ಬ್ರೇಕ್ಸ್ ಅಂತ ಹೇಳಿ ನಮ್ಮ ಜೇಕಬ್ ಫಾಟು ಅವರು ರೋಮನ್ ರೈನ್ಸ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು, ಜೇಕಬ್ ಓಕೆ, ನಾನು ನಿನಗೆ ಇನ್ನ ಒಂದು ಸೆಕೆಂಡ್ ಚಾನ್ಸ್ ನ ಕೊಡ್ತಾ ಇದ್ದೀನಿ. ಬ್ಯಾಕ್ ಕ್ಲಾಶ್ ಅಲ್ಲಿ ನೀನು ನನಗೆ ಚಾಲೆಂಜ್ ಮಾಡ್ತಾ ಇದೀಯಲ್ವಾ, ಓಕೆ, ನೀನು ನನ್ನನ್ನ ಸೋಲಿಸ್ತೀಯಾ ಅಂತಾನೆ ಅನ್ಕೋ ಬ್ಯಾಕ್ ಕ್ಲಾಶ್ ಅಲ್ಲಿ. ಬಟ್ ಅದಾದ್ಮೇಲೆ ಈ ಒಂದು ಚಾಂಪಿಯನ್ಶಿಪ್ ಬಾರನ ನಿನ್ ಕೈಯಲ್ಲಿ ಓದ್ಕೊಳ್ಳೋದಕ್ಕೆ ಆಗುತ್ತಾ ಅಂತ ನೀನು ಥಿಂಕ್ ಮಾಡಿದ್ಯಾ? ಓಕೆ, ಬಿಟಾಕು. ನೀನೇನಾದ್ರೂ ನನ್ನನ್ನ ಸೋಲ್ಸೋದಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀನ್ ನಿಜವಾಗ್ಲೂ ಕೂಡ ನನ್ನನ್ನ ಅಕ್ನಾಲೇಜ್ ಮಾಡೋದಿಕ್ಕೆ ರೆಡಿ ಇದೆಯಾ ಜೇಕಬ್? ಆಗ ನೀನು ರೆಡಿ ಇದೆಯಾ ಅಂದ್ರೆ ಮಾತ್ರ ಬಾ. ನಾನ್ ನಿನಗೆ ಟೈಮ್ ನ ಕೊಡ್ತಾ ಇದ್ದೀನಿ, ಒಂದು ವಾರ, ಮುಂದಿನ ವಾರ ಮಂಡೇ ನೈಟ್ ರಾಗೆ ಬರ್ತೀನಿ. ಆಗ ನಾನು ನಿನ್ನ ಆನ್ಸರ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ನಾನು ಯಾವುದೇ ರೀತಿಯ ಆನ್ಸರ್ ನ ಕೊಡೋದಿಲ್ಲ, ನಾನು ಎಲ್ಲದನ್ನು ಕೂಡ ನಿನ್ ಮೇಲೆನೆ ಬಿಟ್ಟಿದ್ದೀನಿ. ನಿನಗೆ ನೀನು ಪ್ರಿಪೇರ್ ಆಗಿದ್ಯಾ ಅಂತ ಅನ್ಸಿದ್ರೆ ನಾನು ಆಫ್ ಕೋರ್ಸ್ ರೆಡಿ ಇದ್ದೀನಿ. ಸೊ ಟೈಮ್ ತಗೊಂಡು ಯೋಚನೆ ಮಾಡು, ನಿನಗೆ ನೀನೇ ಪ್ರಿಪೇರ್ ಆಗಿದ್ಯಾ ಅಂತ ಹೇಳಿ ನಮ್ಮ ರೋಮನ್ ರೈನ್ಸ್ ಹಾಗೆ ಓಸಸ್ಗಳು ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಜೇಕಬ್ ಫಾಟು ಅವರು ರೋಮನ್ ರೈನ್ಸ್ ಅವ್ರನ್ನ ಹಂಗೆ ನೋಡ್ಕೊಂಡು ನಿಂತ್ಬಿಡ್ತಾರೆ. ಓವರ್ ಆಲ್ ಗಾಯ್ಸ್, ಈ ಒಂದು ಸೆಗ್ಮೆಂಟ್ ಮಾತ್ರ ಅದ್ಭುತವಾಗಿತ್ತು. ಲಿಟರಲಿ ರೋಮನ್ ರೈನ್ಸ್ ಅವರು ಚಾಂಪಿಯನ್ ಆದ್ರೆ ಮೈನ್ ಇವೆಂಟ್ ಸೆಗ್ಮೆಂಟ್ಗಳು ಇದೇ ರೀತಿ ಇರುತ್ತೆ ಅಂತಾನೆ ಹೇಳ್ಬೇಕು. ರೋಮನ್ ರೈನ್ಸ್ ಅವರು ಎಸ್ ನೋ ಏನು ಕೂಡ ಹೇಳಿಲ್ಲ. ರೋಮನ್ ರೈನ್ಸ್ ಅವರು ಹೇಳಿದ್ದು ಅಂದ್ರೆ, ನೀನೇನಾದ್ರೂ ನನ್ನನ್ನ ಸೋಲ್ಸಿದ್ರೆ ಈ ಒಂದು ಚಾಂಪಿಯನ್ಶಿಪ್ ನ ಮುಂದೆ ತಗೊಳ್ಳೋ ಅಂತಹ ಯೋಗ್ಯತೆ ನಿನಗಿದೆಯಾ, ಅಥವಾ ನೀನೇನಾದ್ರೂ ನನ್ನನ್ನ ಸೋಲಿಸ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನೀನು ನನ್ನನ್ನ ಅಕ್ನಾಲೇಜ್ ಮಾಡೋದಕ್ಕೆ ರೆಡಿ ಇದೆಯಾ ಜೇಕಬ್? ಅದನ್ನ ನೀನೇ ಯೋಚನೆ ಮಾಡಿ ಮುಂದಿನ ವಾರ ಬಂದು ನನಗೆ ಹೇಳು ಅಂತ ಹೇಳಿದ್ದಾರೆ. ನೋಡಬೇಕು ಮುಂದಿನ ವಾರ ನಮ್ಮ ಜೇಕಬ್ ಫಾಟು ಅವರ ಉತ್ತರ ಏನಿರುತ್ತೆ ಅಂತ. ಓವರ್ ಆಲ್ ಗಾಯ್ಸ್, ಮಂಡೇ ನೈಟ್ ರೋ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ನನ್ನ ಪ್ರಕಾರ ಇನ್ನೂ ಕೂಡ ಡಬ್ಲ್ಯೂ ಅವರು ಚೆನ್ನಾಗಿ ಬಿಲ್ಡ್ ಮಾಡಬಹುದಾಗಿತ್ತು, ಬಟ್ ಅಷ್ಟೊಂದೇನು ಚೆನ್ನಾಗಿ ಬಿಲ್ಡ್ ಮಾಡಲಿಲ್ಲ. ಅಂಡ್ ಅದಕ್ಕೋಸ್ಕರ ಈ ಒಂದು ಮಂಡೇ ನೈಟ್ ರಾಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.